ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಥರ್ಡ್ ಡೇ ಆಫ್ ಹೌಸ್ ಕ್ಲೀನಿಂಗ್. ಸೊ ಇವತ್ತು ಏನು ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ, ಅದು ನಾನು ನೆನೆ ಹೇಳ್ದಂಗೆ ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಗೈಸ್, ಅದೆಲ್ಲ ನಮ್ಮಮ್ಮ ಆಲ್ರೆಡಿ ನಾವು ಎದಳೋಕೆ ಮುಂಚೆ ಎಲ್ಲ ತೆಗೆದ್ಬಿಟ್ಟು ಪಾಪ ತೊಳೆದಿದ್ದಾರೆ. ಸೊ ಅದು ನಾವಿವಾಗ ಒರೆಸ್ಬೇಕು. ನೋಡಿ, ಇದಿಷ್ಟು ಮತ್ತು ಇದಿಷ್ಟು ಇವಾಗ ಒರೆಸ್ಬಿಟ್ರೆ ನಮ್ಮದು ಕಿಚನ್ ಕಂಪ್ಲೀಟಾಗಿ ಫುಲ್ ಆಗಿಬಿಡುತ್ತೆ, ಕ್ಲೀನ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಸೊ ಇದಿಷ್ಟು ಮಾಡಿದ್ಮೇಲೆ ನೋಡಬೇಕು ನೆಕ್ಸ್ಟ್ ಯಾವ್ದು ಸ್ಟಾರ್ಟ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಇವಾಗ ಇದಾಗೋದ್ರೆ 3 ರೂಮ್ಸ್ ಆಗೋಗಿರುತ್ತೆ, ಒಂದು ಕಿಚನ್ನು ಮತ್ತು 2 ಬೆಡ್ರೂಮ್ಸ್ ಆಗೋಗಿರುತ್ತೆ. ಸೊ ಇವಾಗ ಹಾಲ್ ಒಂದು ಪೆಂಡಿಂಗ್ ಇರುತ್ತೆ, ಹಾಲಲ್ಲೂ ಫ್ರಿಜ್ ಒಂದು ಕ್ಲೀನ್ ಇರುತ್ತೆ. ನೋಡೋಣ ಇದು ಕಂಪ್ಲೀಟ್ ಆದಮೇಲೆ ಯಾವ್ದು ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡೋಣ ಗೈಸ್. ಬನ್ನಿ, ಇದೆಲ್ಲ ನಮ್ಮ ಅಕ್ಕ ಪಾಪ ಒರೆಸ್ತಾ ಇದ್ದಾಳೆ, ಅವಳಿಗೆ ಕೊಡೋಣ ಇದೆಲ್ಲ. ಗೈಸ್ ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ನೋಡಿ, ಫುಲ್ ಕಂಪ್ಲೀಟ್ಲಿ ಕ್ಲೀನ್ ಆಯಿತು. ಸೊ ಇವಾಗ ನಾವು ಏನಂತಾರೆ, ಇವಾಗ ಈಚೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸದ ಮೇಲೆ. ಸೊ ಬನ್ನಿ ಹೋಗೋಣ ಗೈಸ್. ನೋಡಿ, ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀವಿ ಇವತ್ತು. ಹಾಲ್ ಫ್ರಿಡ್ಜಸ್ ಕ್ಲೀನ್ ಮಾಡ್ತಾ ಇದ್ದೀವಿ. ಇದು ಇವಾಗ ಒರೆಸಿಟ್ಟಿದ್ದೀವಿ, ಇವಾಗಿನ ಬಾಕಿ ಇರೋದೆಲ್ಲ ಇವಾಗ ಇದೆಲ್ಲ ಒರೆಸ್ಬೇಕು ಗೈಸ್. ನಾನು ಆವಾಗಲೇ ಹೇಳ್ದಂಗೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಇವಾಗ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ದೀವಿ ನೋಡಿ ಗೈಸ್. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಫ್ರಿಡ್ಜ್ ಅಂತ. ಇದು ಫಸ್ಟ್. ಸೊ ಫೈನಲಿ ಫ್ರಿಡ್ಜ್ ಕ್ಲೀನ್ ಆಗಿದೆ. ಸೊ ಇವಾಗ ರಿಮೈನಿಂಗ್ ಏನಪ್ಪ ಅಂದರೆ, ಫೋಟೋಸ್ ಇದೆ ಅಲ್ಲ, ಈ ಫೋಟೋಸ್ ಎಲ್ಲ ಒರೆಸ್ಬೇಕು ಮತ್ತು ಅದೆಲ್ಲ ತೊಳಿಬೇಕು. ಸೊ ಇದನ್ನು ನಾವು ನಾಳೆ ಮಾಡ್ತೀವಿ, ಇದೆಲ್ಲ ಒರೆಸೋದು ಮತ್ತು ಫೋಟೋಸ್ ಎಲ್ಲ ಕ್ಲೀನ್ ಮಾಡೋದು. ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರ್ಯಾರಿನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಟಾಟಾ, ಬಾಯ್.